ಹಾಸನದಲ್ಲಿ ಗಣೇಶನಿಗೆ ಚಪ್ಪಲಿ ಹಾರವನ್ನ ಹಾಕಿ ವಿಕೃತಿಯನ್ನ ಮೆರೆಯಲಾಗಿದೆ. ಬೇಲೂರು ಪಟ್ಟಣದಲ್ಲಿ ಕಿಡಿಗೇಡಿಗಳಿಂದ ಈ ನೀಚ ಕೃತ್ಯ ನಡೆದಿದೆ. 2 ಚಪ್ಪಲಿಗಳಿಗೆ ದಾರ ಕಟ್ಟಿ ಗಣೇಶನ ಮೂರ್ತಿಗೆ ಆ ಚಪ್ಪಲಿ ಹಾರವನ್ನ ಹಾಕಿದ್ದಾರೆ. ಪುರಸಭೆ ಆವರಣದಲ್ಲಿರುವಂತಹ ಶ್ರೀ ವರಸಿದ್ಧಿ ವಿನಾಯಕ ಮುಂಜಾನೆ ದೇವರ ದರ್ಶನಕ್ಕೆ ಹೋದವರಿಗೆ ಈ ದೃಶ್ಯವನ್ನ ನೋಡಿ ಆಘಾತ ಆಗಿದೆ. ಚಪ್ಪಲಿ ಹಾರ ಹಾಕಿದವರ ಬಂಧನಕ್ಕೆ ಸ್ಥಳೀಯರು ಆಗ್ರಹ ಪಡಿಸಿದ್ದಾರೆ. ಗಮನಿಸ್ತಾ ಇದ್ದೀರಿ, ಬೇಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಯಾವ ರೀತಿಯಾಗಿ 2 ಚಪ್ಪಲಿಗೆ ದಾರವನ್ನ ಕಟ್ಟಿ ಅದನ್ನ ಗಣೇಶನ ಮೂರ್ತಿಗೆ ಹಾಕಿದ್ದಾರೆ ಕಿಡಿಗೇಡಿಗಳು ಅಂತ ಹೇಳಿ. ಈ ರೀತಿಯ ವಿಕೃತ ಮನಸ್ಸಿನ ವ್ಯಕ್ತಿಗಳು ಇರುವ ತನಕ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಯಾರೂ ಕೂಡ ಬಾಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಮಾಜದಲ್ಲಿನ ಸ್ವಾಸ್ಥ್ಯವನ್ನ ಕೆರಳಿಸುವಂತಹ ಕೆಲಸ ಇಂತಹ ನೀಚ ಕೃತ್ಯದಿಂದಲೇ ಆಗೋದು. ಹಾಸನದ ಬೇಲೂರಿನಲ್ಲೂ ಕೂಡ ಅದೇ ರೀತಿಯ ಘಟನೆಯಾಗಿದೆ. ಯಾರು ಈ ಕೃತ್ಯವನ್ನ ಎಸಗಿದ್ದಾರೋ ಅಂಥವರ ವಿರುದ್ಧ ಸರಿಯಾದ ಕ್ರಮವನ್ನ ಜರುಗಿಸಲೇಬೇಕು. 1986ನೇ ಇಸ್ವಿಯಲ್ಲಿ ಈ ಒಂದು ಗಣಪತಿ ಚಿಕ್ಕದಾಗಿತ್ತು. ಈ ಸುತ್ತಮುತ್ತಲವರು ಬಂದು ಈ ಗಣಪತಿಗೆ ಬೆಳಗ್ಗೆ ಹೊತ್ತು ಪೂಜೆ ಮಾಡಿಕೊಂಡು ದರ್ಶನ ಮಾಡ್ಕೊಂಡು ಹೋದರೆ ವ್ಯಾಪಾರ ಉತ್ತಮವಾಗುತ್ತೆ ಅಂತ ಎಲ್ಲರೂ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಇದು ಮಾಡ್ಕೊಂಡಿದ್ರು. ಎಲ್ಲರೂ ಇವತ್ತಿನ ರೀತಿಯಲ್ಲಿ ಅಲ್ಲಿಂದ ಬಂದು 30-45 ವರ್ಷ ಆಗಿದೆ. ಆ ಗಣಪತಿ ಭಾರಿ ಶ್ರೇಷ್ಠವಾದ್ದು. ವರಸಿದ್ಧಿ ವಿನಾಯಕ ಸ್ವಾಮಿ ಅಂತ ಹೇಳಿ ಕೊಟ್ಟಂಥ ವರವನ್ನು ಮಾಡ್ತಾರೆ. ಪ್ರತಿಯೊಬ್ಬರು ಪ್ರಸಾದ ಕೇಳ್ತಾರೆ. ಅಂಥ ಗಣಪತಿ ಕ್ಷೇತ್ರದಲ್ಲಿ ಇವತ್ತು ರಾತ್ರಿ ಬಾಗಿಲು ಹಾಕಿದ್ರು ಸಹ ಬಾಗಿಲು ಓಪನ್ ಮಾಡಿಕೊಂಡು ಯಾವ ಟೈಮಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಗಣಪತಿ ಮೇಲ್ಭಾಗದಲ್ಲಿ ಒಂದು ಚಪ್ಪಲಿನ ಅದ್ರ ಮೇಲೆ ಯಾರ ಕಿಡಿಗೇಡಿಗಳು ಇಟ್ಟೋಗಿದ್ದಾರೆ. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇನೆ. ಇಂತಹ ಜಾಗದಲ್ಲಿ ಯಾರ ಕಿಡಿಗೇಡಿಗಳು ಒಂದು ಚಪ್ಪಲಿನ ಇಟ್ಟು ಗಣಪತಿ ಮೇಲ್ಭಾಗ ಚಪ್ಪಲಿ ಇಟ್ಟು ಹೋಗಿರೋದು ಭಾರಿ ಒಂದು ಕೆಟ್ಟ ಇದು. ಅದನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಸುಮಾರು ಒಂದು 4 ಗಂಟೆ ಜಾವದಲ್ಲಿ ಇಲ್ಲಿ ನಮ್ಮ ವಿಶೇಷವಾದ ಗಣಪತಿ, ಪುರಸಭೆ ಗಣಪತಿ ಅಂತಂದ್ರೆ ಇಡೀ ಬೇಲೂರು ಪ್ರಸಿದ್ಧ ಗಣಪತಿ ಇದು. ಇಲ್ಲಿ ಯಾರೋ ಕಿಡಿಗೇಡಿಗಳು ಗಣಪತಿ ಮೇಲೆ ಚಪ್ಪಲಿನ ಇಡ ಅಂತ ಕೆಲಸ ಮಾಡಿದ್ದಾರೆ. ಇವರನ್ನ ಹಿಡಿಯಂತ ಕೆಲಸ ಆಗ್ಬೇಕು, ಮತ್ತೆ ಕೋಮು ಗಲಭೆಗೆ ಸೃಷ್ಟಿಯಾಗಂತ ಕೆಲಸ ಮಾಡ್ತಿದ್ದಾರೆ. 4 ಗಂಟೆ ಬೆಳಗಿನ ಜಾವ 4 ಗಂಟೆಗೆ ವಿಚಾರ ಗೊತ್ತಾಗಿದೆ. ಇದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಆಗ್ಲೇ ಬಂದಿದ್ದಾರೆ. ಬಂದು ಅದೇನಿದೆ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಿಸಿ ಕ್ಯಾಮ್ರಾಗಳೆಲ್ಲ ಇದೆ, ಸುತ್ತ ಸಿಸಿ ಕ್ಯಾಮ್ರಾಗಳೆಲ್ಲ ಇದೆ. ಆಲ್ರೆಡಿ ಈಗ ಮದ್ದೂರಲ್ಲಿ ಗಲಾಟೆ ಆಗಿದೆ. ಮದ್ದೂರಲ್ಲಿ ಗಲಾಟೆ ಆಗಿರೋದು ಹೇಗಾಗಿದೆ ಅಂತಂದ್ರೆ ತೀವ್ರತೆ ಪಡ್ಕೊಂಡಿದೆ. ಮತ್ತೆ ಇಲ್ಲಿ ಬೇಲೂರಲ್ಲೂ ಅದೇ ತರ ಆಗದ್ ಬೇಡ. ಅದಕ್ಕೆ ಮುನ್ನೆಚ್ಚರಿಕೆಯಾಗಿ ಒಂದು ಕಾನೂನು ಕ್ರಮ ಕೈಗೊಳ್ಬೇಕು. ಯಾರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಂತ ಕೆಲಸ ಆಗ್ಬೇಕು, ಕಠಿಣವಾದ ಶಿಕ್ಷೆ ಆಗ್ಬೇಕು. ಅನ್ಯ ಧರ್ಮೀಯರು ಬರ್ತಾರೆ, ಪೂಜೆ ಪುನಸ್ಕಾರ ಎಲ್ಲ ಇರುತ್ತೆ, ಪ್ರಸಾದ ತಗೊಂತಾರೆ, ಎಲ್ಲರೂ ಹೋಗ್ತಾರೆ. ಬಹಳ ಪ್ರಸಿದ್ಧವಾಗಿದೆ. ಯಾಕಂತಂದ್ರೆ ಪುರಸಭೆ ಗಣಪತಿ ಅಂತಂದ್ರೆ ಬಹಳ ಪ್ರಸಿದ್ಧವಾಗಿರೋ ಅಂತದ್ದು. ಬೇಲೂರಿನ ಪ್ರತಿಷ್ಠಿತ ಜನಗಳಾಗಿರ್ಬೋದು, ಎಲ್ಲರೂ ಆಗಿರ್ಬೋದು ಬರ್ತಾರೆ. ಇನ್ನು ಗಣೇಶನಿಗೆ ಚಪ್ಪಲಿ ಹಾರ ಹಾಕಿದವರ ಬಂಧನಕ್ಕೆ ಆಗ್ರಹ ಜೋರಾಗಿದೆ. ಗಣಪತಿ ದೇಗುಲದ ಎದುರು ಸಾರ್ವಜನಿಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಎಸ್ಪಿ ಮೊಹಮ್ಮದ್ ಸುಜೀತ್ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಘಟನೆಯ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಎಸ್ಪಿ. ಆರೋಪಿಗಳ ಬಂಧನಕ್ಕೆ ಎಸ್ಪಿ ವಿಶೇಷ ತಂಡವನ್ನ ಕೂಡ ರಚನೆ ಮಾಡಿದ್ದಾರೆ. ಸಿಸಿ ಕ್ಯಾಮೆರಾಗಳ ದೃಶ್ಯವನ್ನ ಆಧರಿಸಿ ಪೊಲೀಸರು ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಗಮನಿಸ್ತಾ ಇದ್ದೀರಿ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸ ಆಗಿದೆ ಇಲ್ಲಿ. ಇದು ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರ. ಇದು ಯಾವುದೇ ರೀತಿಯ ಸ್ವರೂಪವನ್ನ ಕೂಡ ಪಡ್ಕೊಳ್ಬಹುದು. ಅದಕ್ಕೆ ಹಾಕಿ ಎಡೆ ಮಾಡಿ ಕೊಡದೆ ಆದಷ್ಟು ಬೇಗ ಈ ಕೃತ್ಯವನ್ನ ಎಸಗಿದವರ ಹೆಡೆಮುರಿ ಕಟ್ಟಬೇಕಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈ ರೀತಿಯಾಗಿ ಧಾರ್ಮಿಕ ಭಾವನೆಗಳನ್ನ ಕೆಡಿಸಿ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವಂತಹ ಹುನ್ನಾರ ನಡೀತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗಾಗಲೇ ಸಿಸಿಟಿವಿಗಳು ಕೂಡ ಸುತ್ತಮುತ್ತ ಇದೆ ಅನ್ನೋದ್ರ ಬಗ್ಗೆ ಸ್ಥಳೀಯರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪೊಲೀಸರಿಂದ ಈ ಕಿಡಿಗೇಡಿ ಕೃತ್ಯವನ್ನ ಎಸಗಿದವರಿಗೋಸ್ಕರ ಹೇಗೆ ನಡೀತಾ ಇದೆ ಶೋಧ ಕಾರ್ಯ, ಏನ್ ಹೇಳ್ತಾರೆ ಸ್ಥಳೀಯರು?
ಅದು ಮಧುಶ್ರೀ, ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು ಹಾಸನ ಜಿಲ್ಲೆ ಐತಿಹಾಸಿಕ ಪಟ್ಟಣ ಆಗಿರ್ತಕ್ಕಂಥ ಬೇಲೂರಿನ ಹೃದಯ ಭಾಗ ಪುರಸಭೆ ಆವರಣದಲ್ಲಿ ವರಸಿದ್ಧಿ ವಿನಾಯಕ ದೇಗುಲ ಇದೆ. ಇದು 100 ವರ್ಷಗಳ ಹಿಂದೆ ಸ್ಥಾಪನೆ ಆಗಿರ್ತಕ್ಕಂಥ ಗಣೇಶನ ವಿಗ್ರಹ ಇದು. ಈ ಪ್ರತಿನಿತ್ಯ ಮುಂಜಾನೆಯಿಂದನೇ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಪೂಜೆ ಸಲ್ಲಿಸಿ ಹೋಗ್ತಾರೆ. ಅದಕ್ಕೆ ಗೇಟ್ ಕೂಡ ಇದೆ. ಆದ್ರೆ ಗೇಟ್ ಅನ್ನ ತೆರೆದಿರ್ತಕ್ಕಂಥ ಕಿಡಿಗೇಡಿಗಳು ಗಣೇಶನ ಮೂರ್ತಿಗೆ ರೀತಿಯಾಗಿ ವಿಕೃತಿ ಮೆರೆದಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಸಹಜವಾಗಿನ ಭಕ್ತರ ಭಾವನೆಗಳಿಗೆ ಧಕ್ಕೆ ಆಗಿದೆ. ಹಾಗೆ ಸ್ಥಳದಲ್ಲಿ ಈಗಾಗಲೇ 100 ಜನರು ಭಕ್ತರು ಸೇರಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಕೂಡಲೇ ಯಾರು ಈ ಒಂದು ಕುಕೃತ್ಯವನ್ನು ಎಸಗಿದ್ದಾರೆ ಆರೋಪಿಗಳನ್ನು ಬಂಧಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಿದ್ದಾರೆ. ಪೊಲೀಸರು ಕೂಡ ಸ್ಥಳಕ್ಕೀಗ ಹಿರಿಯ ಅಧಿಕಾರಿಗಳು SP ಮೊಹಮ್ಮದ್ ಸುಜಾತ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಈ ಒಂದು ಘಟನೆಗೆ ಸಂಬಂಧಪಟ್ಟಾಗಿ ಸುತ್ತಮುತ್ತ ಇರ್ತಕ್ಕಂಥ CC ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡಲಾಗ್ತಿದೆ. ಯಾರು ಈ ಕೃತ್ಯವನ್ನ ಮಾಡಿದ್ದಾರೆ, ಎಷ್ಟೊತ್ತಿಗೆ ಬಂದ್ರು, ಎಲ್ಲವನ್ನೂ ಕೂಡ ಮಾಹಿತಿ ಕಲೆ ಆಗ್ತಿದೆ. ಈಗ ಈ ಆರೋಪಿಗಳನ್ನು ಬಂಧಿಸಲಿಕ್ಕೆ ಬೇಲೂರು ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ರೇವಣ್ಣ ಅವರ ನೇತೃತ್ವದ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿದ್ದಾರೆ. ಸ್ಥಳೀಯರ ಜೊತೆಗೆ ಈಗ SP ಮಾತುಕತೆ ನಡೆಸ್ತಾ ಇದ್ದಾರೆ. ಪ್ರತಿನಿತ್ಯ ಎಷ್ಟೊತ್ತಿಗೆ ದೇಗುಲ ಕ್ಲೋಸ್ ಆಗ್ತಿತ್ತು, ಎಷ್ಟೊತ್ತಿಗೆ ಓಪನ್ ಆಗ್ತಿತ್ತು, ಎಷ್ಟೊತ್ತು ರಾತ್ರಿಗೆ ಬಂದಿರಬಹುದು ಕಿಡಿಗೇಡಿಗಳು ಅಂತಕ್ಕಂಥ ಎಲ್ಲ ಮಾಹಿತಿನ ಸಂಗ್ರಹ ಮಾಡಿದ್ದಾರೆ. ಮತ್ತು ಜನರು ಕೂಡ ಶೀಘ್ರವಾಗಿ ಯಾರು ಈ ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆ ತರ್ತಕ್ಕಂಥ ರೀತಿಯಲ್ಲಿ ಈ ಒಂದು ಕೃತ್ಯವನ್ನು ಎಸಗಿ ವಿಕೃತಿಯನ್ನು ಮೆರೆದಿದ್ದಾರೆ ಅವರನ್ನ ಬಂಧಿಸಬೇಕು ಅಂತಕ್ಕಂಥ ಒತ್ತಾಯಿಸಿ ಈಗ ಪ್ರತಿಭಟನೆ ಕೂಡ ಮಾಡಲಾಗ್ತಾ ಇದೆ. ಮಧುಶ್ರೀ, ಧನ್ಯವಾದ ಮಂಜುನಾಥ್ ತಮ್ಮ ಮಾಹಿತಿಗಾಗಿ. ಒಂದು ಕಡೆ ಗಮನಿಸ್ತಾ ಇದ್ದೀರಿ, SP ಅವರು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಸ್ಥಳೀಯರಿಂದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಮತ್ತೊಂದು ಕಡೆ ದುಷ್ಕರ್ಮಿಗಳನ್ನ ಆದಷ್ಟು ಬೇಗ ಬಂಧಿಸಬೇಕು ಅಂತ ಹೇಳಿ ದೇವಸ್ಥಾನದ ಮುಂಭಾಗದಲ್ಲೇ ಕೂತು ಸ್ಥಳೀಯರು ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಇನ್ನೊಂದು ಕಡೆ ವಿನಾಯಕನ ವಿಗ್ರಹಕ್ಕೆ ಯಾವ ರೀತಿಯಾಗಿ ಚಪ್ಪಲಿ ಹಾರವನ್ನ ಕಿಡಿಗೇಡಿಗಳು ಹಾಕಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಗೇಟ್ ಹಾಕಿದ್ರು, ಲಾಕ್ ಆಗಿತ್ತು, ಆದ್ರೂ ಕೂಡ ಗೇಟ್ ಅನ್ನ ಓಪನ್ ಮಾಡಿ ಯಾವ ರೀತಿಯಾಗಿ ಇವರು ಒಳಗಡೆ ಹೋಗಿದ್ದಾರೆ ಅನ್ನೋದು ಸದ್ಯದ ಪ್ರಶ್ನೆ. ಯಾರಿರಬಹುದು, ಸ್ಥಳೀಯರ ಕೈವಾಡ ಇದೆಯಾ ಅಥವಾ ಹೊರಗಿನವರು ಬಂದು ಈ ರೀತಿಯಾಗಿ ಅಲ್ಲಿನ ವಾತಾವರಣವನ್ನ ಕೆಡಿಸಬೇಕು ಅಂತ ಹೇಳಿ ಷಡ್ಯಂತ್ರವನ್ನ ಮಾಡಿ ಈ ಕೃತ್ಯವನ್ನ ಎಸಗಿ ಹೋದ್ರ ಅನ್ನೋದನ್ನ ಕಾದ್ ನೋಡಬೇಕಿದೆ.